ರಾಹುಲ್ ಗಾಂಧಿಗಾಗಲಿ ಸೋನಿಯಾ ಗಾಂಧಿಗಾಗಲಿ ಸಿದ್ದರಾಮಯ್ಯನವ್ರಿಗಾಗಲಿ ಗೊತ್ತಿಲ್ಲ. ಸ್ವಲ್ಪ ಇತಿಹಾಸ ಸ್ವಲ್ಪ ತಿರ್ಚಿ ನೋಡಿದರೆ ನಮ್ಮಗಳಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆದು ನಾವು ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇಕು. ನಮ್ಮ ಸರ್ಕಾರ ಕರ್ನಾಟಕದಲ್ಲಿದ್ದರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಎಲ್ಲವೂ ಸಾಧ್ಯ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆದು ನಾವು ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ಭಾಗದಲ್ಲೂ ನಾವು NDA ಅಭ್ಯರ್ಥಿಗಳನ್ನು ಗೆಲ್ಸ್ಕೊಳ್ಳೋದ್ರ ಮುಖಾಂತರ ಇವತ್ತೇನು ವೋಟ್ನ ತುಷ್ಟೀಕರಣಕ್ಕೋಸ್ಕರ ಯಾವ ರೀತಿ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತಾಯಿದೆ, ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಂಥ ಕೆಲಸಗಳು ಮಾಡ್ತಾಯಿದೆ. ಪ್ರತಿಯೊಂದರಲ್ಲೂ ಕ್ರಿಶ್ಚಿಯನ್ ಅಂತ ಸೇರಿಸೋದು, ವಾಲ್ಮೀಕಿ ಕ್ರಿಶ್ಚಿಯನ್ ಅಂತೆ, ವಕೀಲ್ಗ ಕ್ರಿಶ್ಚಿಯನ್ ಅಂತೆ, ಕುರುಬಾ ಕ್ರಿಶ್ಚಿಯನ್ ಅಂತೆ, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತೆ, ಛಲವಾದಿ ಕ್ರಿಶ್ಚಿಯನ್ ಅಂತೆ, ಈ ಥರ ಎಲ್ಲ ಬೇಕಾದಷ್ಟು, ಮಾದಿಗ ಕ್ರಿಶ್ಚಿಯನ್ ಅಂತೆ, ಮಾಲಾ ಕ್ರಿಶ್ಚಿಯನ್ ಅಂತೆ, ಕುರುಬಾ ಕ್ರಿಶ್ಚಿಯನ್ ಅಂತೆ, ಈ ಥರ ಎಲ್ಲ ಏನು ಮಾಡಿದ್ರು ಅದನ್ನೆಲ್ಲ ಕೈ ಬಿಡಬೇಕಂತೇಳಿ ನಾವೆಲ್ಲ ಒತ್ತಾಯ ಮಾಡಿದ್ರಿಂದ ಅವರು ಕೈ ಬಿಟ್ಟಿರ್ತಕ್ಕಂಥದ್ದು ನೋಡಿದಿರಿ. ಇವತ್ತು ಸೆನ್ಸಸ್ ನಡೀತಾ ಇರ್ತಕ್ಕಂಥದ್ದು ನೋಡಿದಿರಿ. ಯಾವುದೇ ರೀತಿಯಾದಂಥ ಪೂರ್ಣವಾದಂಥ ಮಾಹಿತಿಗಳನ್ನು ಅವ್ರಿಗೆ ಸಿಗ್ತಾ ಇಲ್ಲ. ಕಾಟಾಚಾರಕ್ಕೆ SC ST ಜನಾಂಗಕ್ಕೆ ಸೇರಿದಂಥ SCPTSP ಹಣವನ್ನು ಪೋಲ್ ಮಾಡೋದಕ್ಕೋಸ್ಕರ ಅದನ್ನು ವೇಸ್ಟ್ ಮಾಡೋದ್ರ ಮುಖಾಂತರ ದಲಿತ ಜನಾಂಗಕ್ಕೆ SC ST ಜನಾಂಗಕ್ಕೆ ಈ ರಾಜ್ಯದಲ್ಲಿ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥವ್ರಿಗೆ ಮೋಸ ಮಾಡಿ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಮೊದಲನೇ ಸಲ ಏನು ಜನಗಣತಿ ನಡೆತು, ಹೆಗಡೆ ಅವ್ರದ್ದಾಗಲಿ ನಮ್ಮ ನಾಗಮೋಹನ್ ದಾಸ್ ಅವ್ರದ್ದಾಗಲಿ, ತದನಂತರ ಇವತ್ತೇನು ಟೀಮ್ ಮಾಡಿದ್ದಾರೆ, ಇದಕ್ಕೆಲ್ಲ ಸುಮಾರು ಒಂದು 600ರಿಂದ 700 ಕೋಟಿ SCPTSP ಹಣವನ್ನು ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಅದಕ್ಕೋಸ್ಕರ ಸಿದ್ದರಾಮಯ್ಯನವ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಈ ಕರ್ನಾಟಕ ರಾಜ್ಯದಲ್ಲಿ ಡೆವಲಪ್ಮೆಂಟ್ ಅನ್ನೋದು ಒಂದು ನಡೀತಾ ಇಲ್ಲ. ಯಾವುದೇ ಗ್ರಾಮಗಳಲ್ಲಿ ಯಾವುದೇ ಊರುಗಳಲ್ಲಿ ಒಂದೇ 1 ಕಿಲೋಮೀಟರ್ ರಸ್ತೆ ಹೊಸದಾಗಿ ಹಾಕಿಲ್ಲ. ಎಲ್ಲಿ ನೋಡಿದ್ರೇನು ಗುಂಡಿ, ಎಲ್ಲಿ ನೋಡಿದ್ರೇನು ಇದು. ಇವತ್ತು ಯಾರ್ಯಾರು ಇಂಡಸ್ಟ್ರೀಸ್ ಇದ್ದಾರೆ ಬೆಂಗಳೂರಲ್ಲಿ ಇದ್ದಂಥವ್ರು IT BT ಕಂಪ್ನಿಗಳವರೆಲ್ಲ ಇಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಮಳೆ ಬಂದು ಎಲ್ಲಂದರೆ ಅಲ್ಲಿ ನೀರು ನಿಂತ್ಕೊಂಡು ನಮ್ಮ ಮುಳುಬಾಗ್ಲಲ್ಲೂ ಸುಮಾರು ಗ್ರಾಮಗಳಲ್ಲಿ ವಿರೂಪಾಕ್ಷಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದೆಲ್ಲ ನೋಡ್ತಾ ಇದ್ದೀರಿ. ಅದಕ್ಕೋಸ್ಕರ ನಾವು ಈ ಮುಳುಬಾಗಲಕ್ಕೆ ಒಳ್ಳೇದಾಗಬೇಕಂದ್ರೆ, ಕೋಲಾರಕ್ಕೆ ಒಳ್ಳೇದಾಗಬೇಕಂದ್ರೆ, ಕರ್ನಾಟಕಕ್ಕೆ ಒಳ್ಳೇದಾಗಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿ NDA ಅಭ್ಯರ್ಥಿಗಳಿಗೆ ಓಟ್ ಹಾಕೋದ್ರ ಮುಖಾಂತರ ನಾವು ಗೆಲ್ಸ್ಕೊಟ್ಟು ಮುಂದಿನ ದಿನಗಳಲ್ಲಿ NDA ಸರ್ಕಾರ ಬರಬೇಕು, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಈ ಥರ ಏನು ಸೇವಾ ಚಟುವಟಿಕೆಗಳಿದೆ ಇದನ್ನು ಮಾಡೋದ್ರ ಮುಖಾಂತರ, ತಾಯಿ ಹೆಸರಲ್ಲಿ ಒಂದು ಸಸಿ ನೆಡೋದ್ರ ಮುಖಾಂತರ, ಸ್ವಚ್ಛ ಭಾರತ್ ಮಾಡೋದ್ರ ಮುಖಾಂತರ, ಅನಾಥಾಶ್ರಮ ವೃದ್ಧಾಶ್ರಮದಲ್ಲಿ ಅನ್ನದಾನ ವಸ್ತ್ರದಾನ ಮಾಡೋದ್ರ ಮುಖಾಂತರ, ಸ್ವದೇಶಿ ವಸ್ತುಗಳನ್ನು ಬಳಕೆ ಮಾಡೋದ್ರ ಮುಖಾಂತರ ಇವತ್ತೇನು ಟ್ರಂಪ್ ನಮಗೆ ಏನು ಹೆಚ್ಚಿಗೆ ಟ್ಯಾಕ್ಸ್ ಹಾಕ್ತಾಯಿದ್ರೆ ಅದರಿಂದ ಎಲ್ಲ ನಾವು ತಪ್ಪಿಸ್ಕೊಬೇಕಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ರೈತರು ಉತ್ಪಾದನೆ ಮಾಡಿರ್ತಕ್ಕಂಥ ಏನು ದಿನಸಿಗಳಾಗಿರ್ಬೋದು, ನಮ್ಮ ದೇಶದ ಉತ್ಪಾದನೆ ಮಾಡಿರ್ತಕ್ಕಂಥ ಉಡುಪುಗಳಾಗಿರ್ಬೋದು, ಪ್ರತಿಯೊಂದು ನಮ್ಮ ಸ್ವದೇಶಿ ವಸ್ತುಗಳನ್ನು ನಾವು ಪರ್ಚೇಸ್ ಮಾಡ್ಕೊಂಡಾಗ ಮಾತ್ರ ನಮ್ಮ ಹಣಕ್ಕೆ ನಮ್ಮ ಉತ್ಪಾದನೆಗೆ ಹೆಚ್ಚಿಗೆ ಬೇಡಿಕೆ ಬಂದು ಮುಂದಿನ ದಿನಗಳಲ್ಲಿ ನಾವು ನಂಬರ್ 1 ಸ್ಥಾನಕ್ಕೆ ಬರ್ತೀರಿ ಭಾರತ ದೇಶದಲ್ಲಿ ಅಂತ ಹೇಳಿ ಪಕ್ಕದ ದೇಶಗಳಲ್ಲೆಲ್ಲ ನಾವು ನೋಡಿದ್ದೀರಿ. ಹಿಂದೆ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೇ ಚೈನಾ ವಾರ್ ಇನ್ನೊಂದು ಮತ್ತೊಂದು ನಡೆದಂಥ ಸಂದರ್ಭದಲ್ಲಿ ನಮ್ಮ ಕರಸೇವಕರನ್ನ ಬಳಸ್ಕೊಂಡಿರ್ತಕ್ಕಂಥದ್ದು ರಾಹುಲ್ ಗಾಂಧಿಗಾಗಲಿ ಸೋನಿಯಾ ಗಾಂಧಿಗಾಗಲಿ ಸಿದ್ದರಾಮಯ್ಯನವ್ರಿಗಾಗಲಿ ಗೊತ್ತಿಲ್ಲ. ಸ್ವಲ್ಪ ಇತಿಹಾಸ ಸ್ವಲ್ಪ ತಿರ್ಚಿ ನೋಡಿದರೆ ಕನ್ನಂಬಾಡಿ ಕಟ್ಟೆಗೆ ಫೌಂಡೇಶನ್ ಹಾಕಿದ್ಯಾರೋ, ಕನ್ನಂಬಾಡಿ ಕಟ್ಟೆ ಕಟ್ಟಿದ್ಯಾರೋ, ಅದನ್ನು ಕಟ್ಟೋದಕ್ಕೆ ಒಡವೆಗಳಿಟ್ಟವ್ರು ಯಾರು, ಅದರಲ್ಲಿ ಅವ್ರ ಸಚಿವರಿಗೂ ಗೊತ್ತಿಲ್ಲ, ಸಿದ್ದರಾಮಯ್ಯನವ್ರಿಗೂ ಸರಿಯಾಗಿ ಗೊತ್ತಿಲ್ಲ.